ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗದ್. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಬಂದಾಗಿನಿಂದ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿ ಒಂದು ಚರ್ಚೆ ಬಹಳಷ್ಟು ಜೀವಂತವಾಗಿದೆ. ಅದೇನಂತಂದು ಹೇಳಿದ್ರೆ, ಅಧಿಕಾರ ಹಂಚಿಕೆಯ ಸೂತ್ರ, ಆ ಒಪ್ಪಂದ ಆಗಿದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಒಂದು ಒಪ್ಪಂದ ಆಗಿದೆ, ಹೈಕಮಾಂಡ್ ಮಟ್ಟದಲ್ಲಿ ಈ ಒಪ್ಪಂದ ಆಗಿದೆ ಅನ್ನುವಂತಹ ಚರ್ಚೆಗಳು ಒಂದು ಕಡೆಗೆ ಇದ್ರೆ, ಮತ್ತೊಂದು ಕಡೆಗೆ ಇಲ್ಲ, ಯಾವುದೇ ರೀತಿಯ ಒಪ್ಪಂದಗಳು ಆಗಿಲ್ಲ ಅನ್ನೋಂತಹ ಚರ್ಚೆಗಳು ಕೂಡ ಇರುವಂಥದ್ದು. ಒಂದು ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿ ಸಿಎಂ ಸಿದ್ದರಾಮಯ್ಯವರ ಟೀಮ್ ಏನಿದೆ, ಯಾವುದೇ ರೀತಿಯ ಒಪ್ಪಂದಗಳು ಆಗಿಲ್ಲ ಅನ್ನುವಂತಹ ವಾದವನ್ನ ಈ ಕ್ಷಣಕ್ಕೂ ಕೂಡ ಜೀವಂತವಾಗಿ ಇಡುವಂತಹ ಕೆಲಸವನ್ನ ಮಾಡಿದ್ರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸೇರಿದಂತೆ ಒಂದಷ್ಟು ನಾಯಕರು, ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇನಿದ್ದಾರೆ ಅವರೆಲ್ಲರೂ ಎಲ್ಲರೂ ಕೂಡ ಮಾತನಾಡುವಂಥದ್ದು ಮತ್ತೆ ಚರ್ಚೆಯನ್ನ ಜೀವಂತವಾಗಿಟ್ಟಿರೋದೇನಂತಂದು ಹೇಳಿದ್ರೆ, ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಆ ಒಪ್ಪಂದ ಆಗಿದೆ. 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿದೆ. ಇದೆಲ್ಲವೂ ಕೂಡ ಇಷ್ಟು ದಿನ ಆಂತರಿಕವಾಗಿತ್ತು. ಯಾವಾಗ ರಾಜ್ಯದ ಉಪಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಖಾಸಗಿ ವಾಹಿನಿ ಒಂದರಲ್ಲಿ ನಮ್ಮ ನಡುವೆ ಒಪ್ಪಂದಗಳಾಗಿದ್ದಾವೆ, ಒಪ್ಪಂದ ಆಗಿರೋದು ನಿಜ ಅಂದ್ರು, ಅಲ್ಲಿಂದ ಶುರುವಾಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕದನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಕಿಚ್ಚು ಹಚ್ಚಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿನೇ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮಾತನಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಪ್ಪಂದಗಳಾಗಿಲ್ಲ, ಹೈಕಮಾಂಡ್ ನಿರ್ಧಾರದಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ತೇವೆ ಅನ್ನೋದ್ರ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡಿದಂತಹ ಚೆಕ್ಮೇಟ್ ಏನಿತ್ತು, ದಾಳ ಏನಿತ್ತು, ಆ ದಾಳಕ್ಕೆ ಒಂದು ಕೌಂಟರ್ ಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ರು. ಇದಾದ ನಂತರದಲ್ಲಿ ಒಂದೆಡೆ ಒಪ್ಪಂದ ಆಗಿದೆ ಅಂತಂದೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ, ಮತ್ತೊಂದು ಕಡೆಗೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅನ್ನುವಂತಹ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇವೆರಡರ ನಡುವೆನೂ ಕೂಡ ನಾವೇನು ಸುಮ್ಮನೆ ಕೂತಿದ್ದೇವಾ ಅನ್ನುವಂತಹ ಬೇಸರವನ್ನ, ಅಸಮಾಧಾನವನ್ನ ಕಾಂಗ್ರೆಸ್ ಹಿರಿಯ ನಾಯಕರು ಎಲ್ಲರೂ ಕೂಡ ಹೊರ ಹಾಕ್ಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಸಿಎಂ ಸ್ಥಾನದ ಆಗಿರುವಂತಹ ಮತ್ತು ರಾಜ್ಯದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಿದ್ದಾರೆ, ಅವರಿಬ್ಬರೇ ಮಾತನಾಡುವಂತದ್ದಾದ್ರೆ, ಅವರಿಬ್ಬರೇ ಒಪ್ಪಂದ ಮಾಡ್ಕೊಳ್ಳೋದಾದ್ರೆ ನಾವೆಲ್ಲ ಯಾಕಿರೋದು, ನಾವೇ ಬೇರೆಯವರು ಇರೋದೇ ಬೇಡವಾ ಅನ್ನುವಂತ ಆ ಮಾತುಗಳನ್ನ ಆಡುವ ಮೂಲಕ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಪ್ಪಂದದ ಪಾಲಿಟಿಕ್ಸ್ ಏನಿದೆ, ಆ ಒಂದು ಒಪ್ಪಂದದ ಪಾಲಿಟಿಕ್ಸ್ ಚರ್ಚೆಯ ವಿಚಾರಕ್ಕೆ ನೇರವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಆಂತರಿಕ ವಿಚಾರಗಳು ಬಹಿರಂಗವಾಗಿ ವಾದ ವಿವಾದಗಳನ್ನು ನಡೆದ್ರೆ, ವಿವಾದಾತ್ಮಕ ವಿಚಾರಗಳು ಸೃಷ್ಟಿಯಾದ್ರೆ ಅದು ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಂದ್ರೆ ಪಕ್ಷದ ಸಾರಥ್ಯವನ್ನ ವಹಿಸಿದಂತವರು ತಾವೇ ಒಂದು ವಿವಾದಕ್ಕೆ ಕಾರಣ ಆಗಬಹುದು ಮತ್ತು ಕಾರ್ಯಕರ್ತರಲ್ಲಿ ಗೊಂದಲವನ್ನ ಮೂಡಿಸುವಂತ ಕೆಲಸ ಆಗಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿ, ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಹಿನ್ನಡೆ ಆಗಬಹುದು ಅನ್ನೋಂಥ ಲೆಕ್ಕಾಚಾರವನ್ನ ಹಾಕಿಕೊಂಡಿರುವಂತದ್ದು. ಮತ್ತೆ ಅಲರ್ಟ್ ಆಗ್ತಿದ್ದಂಗೆನೆ ಇಡೀ ಪ್ರಕರಣ ಏನಿದೆ, ಇಡೀ ಬೆಳವಣಿಗೆಗಳೇನಿದಾವೆ ಅವನ್ನೆಲ್ಲವನ್ನೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಇವತ್ತಿನ ಹಾಸನದ ಜನಕಲ್ಯಾಣ ಸಮಾವೇಶದಲ್ಲಿ ಮಾಡಿದ್ರು. ಆ ಒಂದು ಸಮಾವೇಶದಲ್ಲಿ ಸೇರಿದಂತಹ ಜನರ ಮುಂದೆ ನಾನು ಇಂದಿಗೂ ಇದ್ದೇನೆ, ಮುಂದೆನೂ ಇರ್ತೇನೆ, ಎಂದೆಂದಿಗೂ ಕೂಡ ಸಾಯುವವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೇನೆ ಅನ್ನುವಂತಹ ಸಂದೇಶವನ್ನ ಕೊಡೋದ್ರ ಮೂಲಕ ಇಡೀ ಬೆಳವಣಿಗೆಗೆ ಏನಿತ್ತು ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರ ಮೂಲಕ ಒಂದು ಕಡೆಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾನೆ ಸಹಜವಾದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಏನಿದೆ, ಆ ಒಂದು ಚರ್ಚೆಗಳೇನಿದಾವೆ, ಆ ಒಂದು ಚರ್ಚೆಗಳಲ್ಲಿ ಸೃಷ್ಟಿಯಾದಂತಹ ವಿವಾದಗಳೇನಿದಾವೆ ಅದೆಲ್ಲವೂ ಕೂಡ ಫುಲ್ ಸ್ಟಾಪ್ ಇಡುವಂತ ಕೆಲಸ ಮಾಡಿದ್ರು. ಹಾಗಂತಂದು ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ ನಾನು ಸಾಯುವವರೆಗೆ ಇರ್ತೇನೆ ಅಂದ ತಕ್ಷಣನೇ ಸಿಎಂ ಸ್ಥಾನದ ಆಸೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಟ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಮೂಡುತ್ತೆ. ಆ ಒಂದು ಆಸೆ ಯಾವತ್ತಿಗೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಡಲ್ಲ. ಮುಂದೊಂದು ದಿನ ಸಹಜವಾಗಿ ಆ ಪ್ರಯತ್ನಗಳು ಮುಂದುವರಿತವೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕನಸಿನ ಕುರ್ಚಿಯನ್ನ ಏರ್ಲಿಕ್ಕೆ ಎಲ್ಲಾ ರೀತಿಯ ತಂತ್ರಗಾರಿಕೆಗಳನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕೇನಂತ ಹೇಳಿದ್ರೆ, ಪಕ್ಷವ ಆಂತರಿಕವಾಗಿ ತಮ್ಮ ತಂತ್ರಗಾರಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿದ್ರೆ, ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು ಮತ್ತು ಪರಮೇಶ್ವರ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ
ದಲಿತ ಸಿಎಂ ಆಗುವಂತ ಚರ್ಚೆ ಮುನ್ನೆಲೆಗೆ ತಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಮತ್ತೆ ನಮಗೂ ಕೂಡ ಒಂದು ಅವಕಾಶ ಸಿಗ್ಲಿ ಅನ್ನುವಂಥ ಪ್ರಯತ್ನಗಳು ನಡೆಸಿದ್ರು ಏನು ಆಶ್ಚರ್ಯ ಇಲ್ಲ. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಕೂಡ ಈ ಕ್ಷಣಕ್ಕೂ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಗಳಿಂದ ಸಿಎಂ ಕುರ್ಚಿಗಾಗಿ ಜಟಾಪಟಿ ಮತ್ತು ಒಂದಷ್ಟು ಕಸರತ್ತುಗಳು ನಡೆದಿರುವಂತದ್ದು ಸತ್ಯ. Ashwavega English News. Coming soon. Your channel, your voice, your trust.